ಏಪ್ರಿಲ್ 3, 2026 ಶುಕ್ರವಾರ ಚೆನ್ನೈನ ಎಂ.ಎ. ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆದ ರೋಚಕ ಐಪಿಎಲ್ 2026 ಕಾದಾಟದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 5 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಈ ನಿರ್ಣಾಯಕ ಗೆಲುವಿನೊಂದಿಗೆ ಪಂಜಾಬ್ ಕಿಂಗ್ಸ್ 210 ರನ್ಗಳ ಬೃಹತ್ ಗುರಿಯನ್ನು ಯಶಸ್ವಿಯಾಗಿ ಬೆನ್ನಟ್ಟಿತು. ಈ ಸೀಸನ್ನಲ್ಲಿ ಇದು ಅವರ ಸತತ ಎರಡನೇ ಗೆಲುವಾಗಿದ್ದು, ಅವರನ್ನು ಐಪಿಎಲ್ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿಸಿದೆ. ಮತ್ತೊಂದೆಡೆ ಚೆನ್ನೈ ಸೂಪರ್ ಕಿಂಗ್ಸ್ ಸತತ ಎರಡನೇ ಸೋಲನ್ನು ಅನುಭವಿಸಿದ್ದು, ಇದು ಅವರನ್ನು ಅಂಕಪಟ್ಟಿಯ ಕೊನೆಯ ಸ್ಥಾನಕ್ಕೆ ತಳ್ಳಿದೆ. ರನ್ಗಳ ಸುರಿಮಳೆಯಾದ ಈ ಪಂದ್ಯದಲ್ಲಿ ಉಭಯ ತಂಡಗಳಿಂದ ಆಕ್ರಮಣಕಾರಿ ಬ್ಯಾಟಿಂಗ್ ಕಂಡುಬಂದಿತು. ಪಂಜಾಬ್ನ ಯೋಜಿತ ಬೆನ್ನಟ್ಟುವಿಕೆ ಅಂತಿಮವಾಗಿ ಚೆನ್ನೈ ನೀಡಿದ ದೊಡ್ಡ ಮೊತ್ತವನ್ನು ಮೀರಿಸಿತು. ಈ ಫಲಿತಾಂಶ ಪಂಜಾಬ್ನ ಬಲಿಷ್ಠ ಬ್ಯಾಟಿಂಗ್ ಲೈನಪ್ ಮತ್ತು ಒತ್ತಡದಲ್ಲಿ ಉತ್ತಮ ಪ್ರದರ್ಶನ ನೀಡುವ ಅವರ ಸಾಮರ್ಥ್ಯವನ್ನು ಎತ್ತಿ ತೋರಿಸುತ್ತದೆ. ಆದರೆ ಚೆನ್ನೈ ಈ ಸೀಸನ್ನಲ್ಲಿ ಎರಡನೇ ಬಾರಿಗೆ ದೊಡ್ಡ ಮೊತ್ತವನ್ನು ರಕ್ಷಿಸಲು ವಿಫಲವಾದ ನಂತರ ತಮ್ಮ ತಂತ್ರಗಳನ್ನು ಮರುಪರಿಶೀಲಿಸಬೇಕಿದೆ. ಐಪಿಎಲ್ 2026ರ ಆರಂಭಿಕ ಹಂತ ಈಗಾಗಲೇ ತೀವ್ರ ಪೈಪೋಟಿಯ ವಾತಾವರಣವನ್ನು ಸೃಷ್ಟಿಸಿದೆ. ತಂಡಗಳು ಪ್ರಾಬಲ್ಯಕ್ಕಾಗಿ ಹೋರಾಡುತ್ತಿದ್ದು, ಈ ಪಂದ್ಯಾವಳಿಯಲ್ಲಿ ಕಂಡುಬರುತ್ತಿರುವ ಶಕ್ತಿ ಮತ್ತು ದೌರ್ಬಲ್ಯಗಳ ಸ್ಪಷ್ಟ ಸೂಚನೆಯನ್ನು ಈ ಪಂದ್ಯ ನೀಡಿದೆ. ಪಂಜಾಬ್ ಕಿಂಗ್ಸ್ನ ಈ ಯಶಸ್ವಿ ಬೆನ್ನಟ್ಟುವಿಕೆ ಐಪಿಎಲ್ 2026ರ ಪ್ರಶಸ್ತಿಯ ಹುಡುಕಾಟದಲ್ಲಿ ಈ ಗೆಲುವಿನ ಓಟವನ್ನು ಮುಂದುವರಿಸಲು ಅವರ ಆತ್ಮವಿಶ್ವಾಸವನ್ನು ಖಂಡಿತವಾಗಿಯೂ ಹೆಚ್ಚಿಸಲಿದೆ. ಆದರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ತಮ್ಮ ಅದೃಷ್ಟವನ್ನು ಬದಲಾಯಿಸಲು ತಮ್ಮ ಬೌಲಿಂಗ್ ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ಳಬೇಕಿದೆ. ಪಂಜಾಬ್ ಕಿಂಗ್ಸ್ ನಾಯಕ ಶ್ರೇಯಸ್ ಅಯ್ಯರ್ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡ್ಮೇಲೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ ಬೃಹತ್ 209 ರನ್ಗಳನ್ನ ಕಲೆಹಾಕಿತು. ಸಿಎಸ್ಕೆ ಪರವಾಗಿ ಆಯುಷ್ ಮಾತ್ರೆ ಅತಿ ಹೆಚ್ಚು ರನ್ ಕಲೆಹಾಕಿದ್ರು. ಕೇವಲ 43 ಎಸೆತಗಳಲ್ಲಿ 73 ರನ್ ಸಿಡಿಸಿ ಅದ್ಭುತ ಪ್ರದರ್ಶನ ನೀಡಿದ ಅವರು ತಮಗೆ ಸಿಕ್ಕಿದ್ದ 2 ಜೀವದಾನಗಳನ್ನ ಚೆನ್ನಾಗಿ ಬಳಸಿಕೊಂಡ್ರು. ಅವರ ಈ ಇನ್ನಿಂಗ್ಸ್ ಚೆನ್ನೈ ಒಂದು ಸವಾಲಿನ ಮೊತ್ತವನ್ನ ಪೇರಿಸೋದಕ್ಕೆ ಬೇಕಾಗಿದ್ದ ವೇಗವನ್ನ ನೀಡಿತು. ಮಾತ್ರೆಗೆ ಉತ್ತಮ ಸಾಥ್ ಕೊಟ್ಟ ಶಿವಂ ದುಬೆ 27 ಎಸೆತಗಳಲ್ಲಿ ಅಜೇಯ 45 ರನ್ ಗಳಿಸಿ ಮಹತ್ವದ ಕಾಣಿಕೆ ನೀಡಿದ್ರು. ಇನ್ನಿಂಗ್ಸ್ ಕೊನೆಯಲ್ಲಿ ತಮ್ಮ ಪವರ್ ಹಿಟ್ಟಿಂಗ್ ಸಾಮರ್ಥ್ಯವನ್ನ ಅದ್ಭುತವಾಗಿ ಪ್ರದರ್ಶಿಸಿದ್ರು. ಅದೇ ರೀತಿ ಸರ್ಫರಾಜ್ ಖಾನ್ ಕೂಡ ಬರೀ 12 ಎಸೆತಗಳಲ್ಲಿ 32 ರನ್ ಚಚ್ಚಿ ಒಂದು ಸ್ಫೋಟಕ ಕ್ಯಾಮಿಯೋ ಆಡಿದ್ರು. ಇದು ಚೆನ್ನೈ ತಂಡದ ರನ್ ಗತಿಯನ್ನ ಇನ್ನಷ್ಟು ಹೆಚ್ಚಿಸಿತು. ಮಧ್ಯಮ ಓವರ್ಗಳಲ್ಲಿ ಒಂದೆರಡು ವಿಕೆಟ್ ಕಳೆದುಕೊಂಡ್ರೂ ಸಹ ಕೊನೆಯ ಹಂತದಲ್ಲಿ ಸಿಕ್ಕ ಬಲವಾದ ಪ್ರದರ್ಶನದಿಂದ ಸಿಎಸ್ಕೆ 200 ರನ್ ಗಡಿಯನ್ನ ದಾಟಿತು. ಪಂಜಾಬ್ ಬೌಲಿಂಗ್ ವಿಭಾಗ 5 ವಿಕೆಟ್ ಪಡೆಯೋದ್ರಲ್ಲಿ ಯಶಸ್ವಿಯಾದ್ರೂ ಸಹ ರನ್ ಹರಿವನ್ನ ಕಂಟ್ರೋಲ್ ಮಾಡೋಕೆ ತುಂಬಾ ಕಷ್ಟಪಟ್ಟಿತು. ಪಂಜಾಬ್ ಕಿಂಗ್ಸ್ ಪರ ವಿಜಯ್ ಕುಮಾರ್ ವೈಶಾಖ್, ಯಜುವೇಂದ್ರ ಚಹಲ್, ಮಾರ್ಕೋ ಜಾನ್ಸನ್ ಮತ್ತು ಕಸೇವಿಯರ್ ಬಾರ್ಟ್ಲೆಟ್ ತಲಾ 1 ವಿಕೆಟ್ ಕಬಳಿಸಿದ್ರು. ಚೆನ್ನೈ ಪರ ಆಡಿದ ಮ್ಯಾಟ್ ಹೆನ್ರಿ ಕೂಡ ಈ ಪಂದ್ಯದಲ್ಲಿ ವಿಕೆಟ್ ಪಡೆದವರ ಪಟ್ಟಿಯಲ್ಲಿದ್ರು. ಇದಕ್ಕೆ ಉತ್ತರವಾಗಿ ಪಂಜಾಬ್ ಕಿಂಗ್ಸ್ ಯಶಸ್ವಿ ರನ್ ಚೇಸ್ ಮಾಡಿತು. ಇನ್ನು 8 ಎಸೆತಗಳು ಬಾಕಿ ಇರುವಾಗಲೇ 5 ವಿಕೆಟ್ ನಷ್ಟಕ್ಕೆ 210 ರನ್ ಗಳಿಸಿ ಗುರಿ ತಲುಪಿದರು. ನಾಯಕ ಶ್ರೇಯಸ್ ಅಯ್ಯರ್ ಮುಂಚೂಣಿಯಲ್ಲಿ ನಿಂತು ಕೇವಲ 29 ಎಸೆತಗಳಲ್ಲಿ 50 ರನ್ ಗಳಿಸಿ ಭರ್ಜರಿ ಅರ್ಧಶತಕ ಬಾರಿಸುವ ಮೂಲಕ ಇನ್ನಿಂಗ್ಸ್ಗೆ ಆಧಾರವಾಗಿ ನಿಂತರು. ಅವರ ಬ್ಯಾಟಿಂಗ್ನಲ್ಲಿ 4 ಬೌಂಡರಿ ಮತ್ತು 3 ಸಿಕ್ಸರ್ಗಳಿದ್ದವು. ಇದು ಚೇಸ್ಗೆ ಸ್ಥಿರತೆ ಹಾಗೂ ಆಕ್ರಮಣಕಾರಿ ವೇಗವನ್ನು ತಂದುಕೊಟ್ಟಿತು. ಅಯ್ಯರ್ ಮತ್ತು ನೆಹಾಲ್ ವಧೇರಾ ಅವರ ನಿರ್ಣಾಯಕ ಜೊತೆಯಾಟ ಪಂಜಾಬ್ ತಂಡಕ್ಕೆ ಗೆಲುವಿನ ಹಾದಿ ಸುಗಮಗೊಳಿಸಿತು. ಇನ್ನಿಂಗ್ಸ್ ಆರಂಭದಲ್ಲಿ ಪ್ರಿಯಾನ್ ಶಾರ್ಯ ಕೇವಲ 11 ಎಸೆತಗಳಲ್ಲಿ 39 ಸ್ಫೋಟಕ ಬ್ಯಾಟಿಂಗ್ ನಡೆಸಿದರೆ ಪ್ರಭ್ಸಿಮ್ರಾನ್ ಸಿಂಗ್ 34 ಎಸೆತಗಳಲ್ಲಿ 43 ರನ್ ಗಳಿಸಿ ಉತ್ತಮ ಕೊಡುಗೆ ನೀಡಿದರು. ಪಂಜಾಬ್ ಕಿಂಗ್ಸ್ನ ಮಧ್ಯಮ ಕ್ರಮಾಂಕದ ಬ್ಯಾಟಿಂಗ್ ಒತ್ತಡವನ್ನು ಸಮರ್ಥವಾಗಿ ನಿಭಾಯಿಸಿ ಅಗತ್ಯ ರನ್ ರೇಟನ್ನು ಕಾಪಾಡಿಕೊಂಡಿತು. ಪ್ರಭ್ಸಿಮ್ರಾನ್ ಸಿಂಗ್ ರನ್ಔಟ್ ಹಾಗೂ ಕೊನೆಯ ಹಂತದಲ್ಲಿ ಅಯ್ಯರ್ ಕೂಡ ಔಟಾದರು. ಮಾರ್ಕಸ್ ಸ್ಟೋಯ್ನಿಸ್ ಕ್ರೀಸ್ಗೆ ಬಂದು 3 ಎಸೆತಗಳಲ್ಲಿ ಒಂದು ಭರ್ಜರಿ ಬೌಂಡರಿ ಸಹಿತ ಅಜೇಯ 9 ರನ್ ಸಿಡಿಸಿ ಗೆಲುವನ್ನು ಖಚಿತಪಡಿಸಿದರು. ಈ ಶಿಸ್ತುಬದ್ಧ ಬ್ಯಾಟಿಂಗ್ ಕಾರಣದಿಂದ ಪಂಜಾಬ್ ಕಿಂಗ್ಸ್ ಸುಲಭವಾಗಿ ಗುರಿ ತಲುಪಿತು. ತೀವ್ರ ಒತ್ತಡದ ರನ್ ಚೇಸ್ನಲ್ಲಿ ತಮ್ಮ ಬ್ಯಾಟಿಂಗ್ ಸಾಮರ್ಥ್ಯ ಮತ್ತು ಒತ್ತಡ ನಿಭಾಯಿಸುವ ತಾಕತ್ತನ್ನು ಪ್ರದರ್ಶಿಸಿತು. ಪಂದ್ಯದ ಫಲಿತಾಂಶದಲ್ಲಿ ಬೌಲಿಂಗ್ ಪ್ರದರ್ಶನಗಳೇ ಪ್ರಮುಖ ಪಾತ್ರ ವಹಿಸಿದು ಅಂದ್ರೆ ತಪ್ಪಾಗಲ್ಲ. ಚೆನ್ನೈ ಸೂಪರ್ ಕಿಂಗ್ಸ್ಗೆ ಬಂದ್ರೆ ಮ್ಯಾಟ್ ಹೆನ್ರಿ, ನೆಹಾಲ್ ವಧೇರಾ ಸೇರಿ ಕೆಲ ವಿಕೆಟ್ಗಳನ್ನ ಪಡೆದ್ರು. ಕೂಪರ್ ಕೊನೊಲಿ ಅವರನ್ನು ಪೆವಿಲಿಯನ್ಗೆ ಕಳಿಸಿದ್ರು. ಅಂಶುಲ್ ಕಂಬೋಜ್ ಕೂಡ ಪ್ರಮುಖ ವಿಕೆಟ್ಗಳನ್ನ ಕಬಳಿಸಿದ್ರು. ಅದರಲ್ಲೂ ಪ್ರಿಯಾಂಶ ಆರ್ಯ ಹಾಗೂ ಶ್ರೇಯಸ್ ಅಯ್ಯರ್ ಅವರನ್ನ ಔಟ್ ಮಾಡಿ ತಂಡಕ್ಕೆ ದೊಡ್ಡ ಕೊಡುಗೆ ನೀಡಿದ್ರು. ಸಿಎಸ್ಕೆಯ ಪ್ರಮುಖ ಸ್ಪಿನ್ನರ್ ರಾಹುಲ್ ಚಾಹರ್ ರನ್ ಕೊಟ್ಟರೂ ಸಹ ಶ್ರೇಯಸ್ ಅಯ್ಯರ್ ವಿಕೆಟ್ ಕಬಳಿಸಿದ್ರು. ಆದ್ರೆ ಈ ವೈಯಕ್ತಿಕ ಪ್ರಯತ್ನಗಳ ಹೊರತಾಗಿಯೂ 210 ರನ್ಗಳ ದೊಡ್ಡ ಗುರಿಯನ್ನ ಕಾಪಾಡಿಕೊಳ್ಳುವುದಕ್ಕೆ ಚೆನ್ನೈ ಬೌಲಿಂಗ್ ವಿಭಾಗ ಒಟ್ಟಾರೆ ಹೆಣಗಾಡ್ತು. ಅದರಲ್ಲೂ ಪಂಜಾಬ್ನ ಆಕ್ರಮಣಕಾರಿ ಬ್ಯಾಟಿಂಗ್ ಎದುರು ಚೆನ್ನೈ ಬೌಲರ್ಸ್ ಎಷ್ಟೇ ಪ್ರಯತ್ನಿಸಿದ್ರೂ ವರ್ಕೌಟ್ ಆಗ್ಲಿಲ್ಲ. ಪಂಜಾಬ್ ಕಿಂಗ್ಸ್ ಬೌಲರ್ಗಳು ಕೂಡ ರನ್ ಮಳೆಯ ಪಂದ್ಯದಲ್ಲಿ ಕೆಲ ಅದ್ಭುತ ಕ್ಷಣಗಳನ್ನ ಸೃಷ್ಟಿಸಿದ್ರು. ವಿಜಯ್ ಕುಮಾರ್ ವೈಶಾಖ್, ಆಯುಷ್ ಮಹಾತ್ರೆ ಸೇರಿ 2 ವಿಕೆಟ್ ಪಡೆದ್ರು. ಯುಜ್ವೇಂದ್ರ ಚಹಲ್, ಮಾರ್ಕೋ ಜಾನ್ಸನ್ ಹಾಗೂ ಕಸೇವಿಯರ್ ಬಾರ್ಟ್ಲೆಟ್ ತಲಾ ಒಂದೊಂದು ವಿಕೆಟ್ ಕಬಳಿಸಿ ಚೆನ್ನೈಯನ್ನ 209 ರನ್ಗಳಿಗೆ ಕಟ್ಟಿಹಾಕೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಪ್ರಮುಖ ಹಂತಗಳಲ್ಲಿ ಚೆನ್ನೈ ಬೌಲರ್ಗಳು ಸತತವಾಗಿ ವಿಕೆಟ್ ಪಡೆಯೋಕೆ ಹಾಗೂ ರನ್ ನಿಯಂತ್ರಿಸೋಕೆ ವಿಫಲರಾಗಿದ್ದು, ಪಂಜಾಬ್ ತಂಡಕ್ಕೆ ಚೇಸ್ನಲ್ಲಿ ಬೇಕಾದ ಮೊಮೆಂಟಮ್ ಸಿಗುವಂತೆ ಮಾಡ್ತು. ಈ ಗೆಲುವು ಪಂಜಾಬ್ ಕಿಂಗ್ಸ್ ತಂಡವನ್ನು ಐಪಿಎಲ್ 2026 ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೆ ತಲುಪಿಸಿದೆ. ಆಡಿದ ಎರಡೇ ಪಂದ್ಯಗಳಲ್ಲಿ ಇದು ಅವರ ಎರಡನೇ ಗೆಲುವು.
ಈ ಸಂಕಲನ 0.637 ನೆಟ್ ರನ್ ರೇಟ್ ಸೀಸನ್ಗೆ ಪಂಜಾಬ್ ಕಿಂಗ್ಸ್ನ ಭರ್ಜರಿ ಆರಂಭಕ್ಕೆ ಸಾಕ್ಷಿಯಾಗಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಸತತ 2 ಸೋಲುಗಳನ್ನು ಅನುಭವಿಸಿ ಅಂಕಪಟ್ಟಿಯಲ್ಲಿ ತಳದಲ್ಲಿದೆ. ಚೆನ್ನೈ ಸೂಪರ್ ಕಿಂಗ್ಸ್ನ ಮುಖ್ಯ ಕೋಚ್ ಸ್ಟೀಫನ್ ಫ್ಲೆಮಿಂಗ್ ಅವರು ತಮ್ಮ ಬೌಲಿಂಗ್ನಲ್ಲಿ ಆದ ರಕ್ಷಣಾತ್ಮಕ ಲೋಪಗಳನ್ನು ಒಪ್ಪಿಕೊಂಡಿದ್ದಾರೆ. ದೊಡ್ಡ ಮೊತ್ತ ಪೇರಿಸಿದ್ರೂ ತಂಡ ಇನ್ನಷ್ಟು ಉತ್ತಮ ಪ್ರದರ್ಶನ ನೀಡಬಹುದೆಂದು ಹೇಳಿದ್ದಾರೆ. ಪಿಂಡರಿ ಸ್ನಾಯು ಸೆಳೆತದಿಂದಾಗಿ ಟೂರ್ನಿಯ ಮೊದಲ 2 ವಾರ ಲಭ್ಯರಿಲ್ಲದ ಹಿರಿಯ ಆಟಗಾರ ಎಂ.ಎಸ್. ಧೋನಿ ಇಲ್ಲದಿರುವುದು ಸಿಎಸ್ಕೆ ತಂಡಕ್ಕೆ ದೊಡ್ಡ ಹಿನ್ನಡೆಯಾಗಿದೆ ಅಂತ ಫ್ಲೆಮಿಂಗ್ ಕೂಡ ಹೇಳಿದ್ದಾರೆ. ಋತುರಾಜ್ ಗಾಯಕ್ವಾಡ್ ನಾಯಕತ್ವದಲ್ಲಿ ಚೆನ್ನೈ ತಂಡ ಸವಾಲಿನ ಆರಂಭವನ್ನು ಎದುರಿಸಿದೆ. ಮುಂದಿನ ದಿನಗಳಲ್ಲಿ ಪಂಜಾಬ್ ಕಿಂಗ್ಸ್ ತಮ್ಮ ಭರ್ಜರಿ ಪ್ರದರ್ಶನವನ್ನು ಮುಂದುವರಿಸಲು ನೋಡಿದರೆ, ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ತಮ್ಮ ಬೌಲಿಂಗ್ನಲ್ಲಿರುವ ಲೋಪಗಳನ್ನು ಸರಿಪಡಿಸಿಕೊಂಡು ಅಂಕಪಟ್ಟಿಯಲ್ಲಿ ಮೇಲಕ್ಕೇರಲು ಮತ್ತು ಈ ಐಪಿಎಲ್ 2026 ಸೀಸನ್ನಲ್ಲಿ ಮತ್ತೆ ಪುಟಿದೇಳುವ ಪ್ರಯತ್ನ ಮಾಡಲಿದೆ.